ಮಚ್ಚದೊಂದು ಹೊಸ ಒಂದು ಟ್ರೆಂಡ್ ಆಗ್ತುಂಟಲ್ಲ ಏನೇಳು ಚಚ್ಚಾ ವಾಸ್ತಿಕನ ಹೋಯಿ ಎಣ್ಣೆ ಕುಟ್ಬಿಟ್ಟು ಇಲ್ಲ ಹಾಕೋದು ಹಾ ಅಡ್ಡಿ ಪೊಳಿ ಚೇಟ ಮಂಡೆ ಇಲ್ಲೇ ನಿಮಗೆ ಮಂಡೆ ಇಲ್ಲೇ ಬಟ್ ಡಿಫ್ರೆಂಟ್ ಮೈಂಡ್ ಸೆಟ್ ನನಗೆ ಬ್ಲಾಗಿಂಗ್ ಮಾಡೋದು ಇಷ್ಟ ಇದೆ ಇವರಿಗೆ ರೈಡ್ ಮಾಡೋದು ಖುಷಿ ಇದೆ ಕನ್ನಡ ತಾನೆ ಕನ್ನಡ ಜೈ ಕರ್ನಾಟಕ ಮದೆ ಜೈ ಆಸಮಿ ಕಮಾನ್ ಕ್ರೇಜಿ ಬ್ರೋ ರತನ್ ಬ್ರೋ ಹ್ಯಾವಿಂಗ್ ಇಸ್ ಗುಡ್ ಹೇರ್ ಕಟ್ ಹೇ ಯೋ ವಾಟ್ಸ್ ಅಪ್ ಗುಡ್ ಮಾರ್ನಿಂಗ್ ಫ್ಯಾಮ್ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಫಸ್ಟ್ ನಿಮಗೆ ಸ್ವಾಗತ ಹೇಳೋ ಬದಲು ನಾವು ಫಸ್ಟ್ ದೇವರಿಗೊಂದು ಥ್ಯಾಂಕ್ಸ್ ಹೇಳೋಣ ಸೊ ಚಲೋ ಲೆಟ್ಸ್ ಗೋ ಈ ಮಳೆಗಾಲ ಥರನೇ ಅನಿಸ್ತಿಲ್ಲ ಬಿಕಾಸ್ ಮಳೆನೇ ಕಾಣಿಸ್ತಿಲ್ಲ ನನಗೆ ದೊಡ್ಡ ಮಳೆ ಅಂತ ಕಾಣಿಸ್ತಾ ಇಲ್ಲ ಜೂನ್ ಮಧ್ಯಕ್ಕೆ ಬಂದುಬಿಟ್ಟಿದೆ ಆ್ಯಂಡ್ ಎಲ್ಲಿ ಮಳೆ ಆ್ಯಂಡ್ ಗೈಸ್ ನಾವೆಲ್ಲ ತುಂಬ ಪರ್ಫೆಕ್ಟಾಗಿ ಬೆಳಿಬೇಕು ಅಂದರೆ ನಾವು ಪರ್ಫೆಕ್ಷನ್ ಹಿಂದೆ ಓಡೋದಲ್ಲ ನಾವು ನಮ್ಮ ಗ್ರೋತ್ ಹಿಂದೆ ಓಡಬೇಕು ನೋಡಿ ನಗಾಡ್ತಿರೋ ಜನಗಳದ್ದು ಆ ನಗು ಹಿಂದೆ ಓಡಬೇಕು ಥ್ಯಾಂಕ್ ಯು ಮರಿ ಸರ ಇವಾಗ ಇವರೆಲ್ಲ ನೋಡೋದು ಯಾರು ನಾಳೆ ವಾಪಸ್ ತಂದು ನೆನ್ಸ್ಕೊಳ್ಳಲ್ಲ ಅದನ್ನ ನಾನು ಹೇಳ್ತೀನಿ ಗೊತ್ತಿಲ್ಲ ಬಟ್ ನನಗೆ ಹಿಟ್ ಮಾಡ್ತದೆ ಆ್ಯಂಡ್ ಈಸ್ ಆಲ್ಸೋ ಕಾಂಟೆಂಟ್ ಕ್ರಿಯೇಟರ್ ಅಣ್ಣ ಅದು ನೀವು ಹೇಳಿ ಮಿಸ್ಟರ್ ಔಟ್ ಆಫ್ ಸ್ಟೇಷನ್ ಅಂತ ಪೇಜ್ ಇದೆ. ನನ್ನ ಪೇಜಲ್ಲಿ ನಿಮಗೆ ಫಿಟ್ನೆಸ್ ಬಗ್ಗೆ ವೀಡಿಯೋಸ್ ಬರ್ತದೆ. ಹಾಗೆ ನಾನು ನಿಮ್ಮನ್ನು ಮೋಟಿವೇಟ್ ಮಾಡ್ತೀನಿ, ಹೇಗೆ ನಿಮ್ಮ ಬಾಡಿನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು, ನಿಮ್ಮ ಮೆಂಟಲಿ ನೀವು ಹೇಗೆ ಇಂಪ್ರೂವ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ನನ್ನ ಪೇಜ್ ಒಂದ್ಸಲ ಚೆಕ್ಔಟ್ ಮಾಡಿ ಗೈಸ್. ನಿಮಗೆ ಬೇಜಾರಿಲ್ಲ ಅಂದರೆ ನಾನು ನಿಮ್ಮ ಏಜ್ ಕೇಳಲ್ಲ. 60 ನನಗೆ ಇವಾಗ 22. ನೀವು ಇಷ್ಟು ದೊಡ್ಡವರಾಗಿ ನನಗೆ ಇವಾಗ ಒಂದು ಜೀವನದ ಪಾಠ ಹೇಳ್ಕೊಡ್ತೀರಾ ಅಂದರೆ ಏನು ಹೇಳ್ಕೊಡ್ತೀರಾ? ಮುಂದೆ ನೀನು ಚೆಂದಾಗಿರ್ಬೇಕು, ಅದೇ ಯಾವತ್ತೂ ಯಾರಿಗೂ ಮೋಸ ಮಾಡೋದು, ಅದು ಕೈಯೇ ಹಾಕೊಡೋದು, ಒಬ್ರಿಗೆ ಸಹಾಯ ಮಾಡೋದು, ದೇವ್ರ ಮನೆ ಸ್ವಾಮಿ ದೇವ್ರ ಕಾಪಾಡ್ತಾರಂತೀರಾ? ಸತ್ಯವಲ್ಲ ಅವ್ನು ನೆಂಬು, ನಿನ್ನ ತಂದೆದಾಗ ನೆಂಬು. ತುಂಬ ಥ್ಯಾಂಕ್ ಯು. ಒಂದು ಆಶೀರ್ವಾದ ಮಾಡಬೇಡಿ, अर्ली मॉर्निंग ಆಶೀರ್ವಾದ ಮಾಡಬೇಡಿ. ತುಂಬ ಥ್ಯಾಂಕ್ಸ್ अंकल. सिकंड बाबा यूट्यूब देखते हो? यूट्यूब में आते हो? आ जाओ. वेस्ट बंगाल से हम लोग. किधर जा रहे हो? काम इधर आओ. मैं आपसे एक क्वेश्चन पूछता हूँ. लाइफ में पैसा इम्पोर्टेंट है या हैप्पीनेस? हैप्पीनेस क्यों? पास में आ जाओ, वो साउंड नहीं आता है. क्यों हैप्पीनेस क्यों इम्पोर्टेंट है? वो अच्छा है, वो हैप्पीनेस है तो पैसा आएगा? नहीं आएगा, फिर भी अच्छा रहेगा ना उसमें. बाय. आजा सुपर अर्ली मॉर्निंग मोटिवेशन. हैप्पीनेस इज इम्पोर्टेंट दैन मनी. सुपर मस्त करना ये देखियो. ಬಾಯ್. ಸೊ ಗಾಯ್ಸ್, ಮಂಡೇ ಆಗಿರೋ ಕಾರಣ ನಾವಿವಾಗ ಸ್ನಾನ ಮಾಡಿ ಜಿಪ್ಪನ್ ಟೆಂಪಲ್ಗೆ ಹೋಗೋಣ. ಮೀಟ್ ಮಿಸ್ಟರ್ ಸಿದ್ದು. ಆ್ಯಂಡ್ ನಾನು ಬೆಳೆಸಿರೋ ಅದೇ ನಾವು ಬೆಳೆಸಿರೋ ಗಿಡದಲ್ಲಿ ಬಂದಿರೋ ಹೂನ ನಾವೇ ತಗೊಂಡೋಗಿ ಟೆಂಪಲ್ ಹಾಕೋಣ. ನಾವಿವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಚಲೋ ಲೆಟ್ಸ್ ಗೋ. ಇದು ನಿಮ್ಮ ಪಾಕೆಟ್ಗೆ ಹಾಕೊಂತೀರಾ? ಪಾಕೆಟ್ ಇಲ್ಲಿ ಮೇಲ್ಗಡೆ ಹಾಕೋ. ಸೇಫ್ ಕಸಿ. ನನ್ನ ಮಗನ ನೀವು ಸ್ವಲ್ಪ ಇದ್ರಲ್ಲೆಲ್ಲ ನೋಡಿರ್ತೀರಾ, ಅಭಿಬೋಸ್ ಬ್ಯಾಕ್ ವಾಟರ್ಸ್, ಆಮೇಲೆ ಸ್ವಲ್ಪ ಹೈಕಿಂಗ್ ಇಲ್ಲೆಲ್ಲ. ಆ್ಯಂಡ್ ಸಿದ್ದು ನನ್ನ ಈ ಸಲ ವೀಕೆಂಡಲ್ಲೇ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೇನೆ. ಅದು ವೀಕೆಂಡ್ ಬ್ಲಾಗಲ್ಲೇ ನೀವು ನೋಡಬೇಕು. ನಾವಿವಾಗ ಟೆಂಪಲ್ಗೆ ಹೋಗೋಣ. ವೀಕೆಂಡ್ ಸ್ಪೆಷಲ್ಸ್. ಗಾಡಿ ಈಗ ನಾನು ತೆಗಿತಿಲ್ಲ, ಗಾಡಿ ನಮ್ಮ ಸಿದ್ದೇಶ್ ಅವರು ತೆಗಿತಿದ್ದಾರೆ. ಗೈಸ್, ನಿಮಗೆ ಮುಂಚೆ ಗೊತ್ತಾ ನಾನು ಗಾಡಿನ ಯಾರಿಗೆ ಸಹ ಕೊಡ್ತಿದ್ದಿಲ್ಲ, ಬಟ್ ಈಗ ಕೊಡ್ತೀನಿ ಬಿಕಾಸ್ ಐ ಬಿಲೀವ್ ದೆಮ್. ಮಳೆಗಾಲದ ಪ್ರಭಾವ ಇದು. ಓಹೋ ಚಲೋ ಲೆಟ್ಸ್ ಗೋ. ಓಕೆ, ಫೈನಲಿ ಅಪ್ ಹಿಯರ್ ಓಂಕಾರೇಶ್ವರ ಟೆಂಪಲ್. ಪ್ರೋ ಲೆವೆಲ್ ಸಿದ್ದು, ಮಸ್ತ್ ಪಾರ್ಕಿಂಗ್. ಚಲೋ ಐಸ್ ಫುಲ್ ಹೂ ಪರ್ಚೇಸ್ ಮಾಡ್ಕೊಂಡ ಸಿದ್ದು. ನಮ್ದು ಮಾಮ್ ಕೊಡಿ, ಇಲ್ಲಿದೆ. ಅದೇ ಆ್ಯಂಡ್ ಆಲ್ಸೋ ದಿಸ್ ಕ್ಯೂಟ್ ಒನ್ ಕೂಡ ಹೋಗ್ತಿದೆ. ಗೈಸ್, ಈ ಒಂದು ಟೆಂಪಲ್ಗೆ ದೊಡ್ಡ ಹಿಸ್ಟ್ರಿ ಇದೆ. ಹಿಸ್ಟ್ರಿನೆಲ್ಲ ನನಗೆ ಗೊತ್ತಿಲ್ಲ, ಅದು ಹಿಸ್ಟ್ರಿ ಗೊತ್ತಿದೆ ಬಟ್ ಅದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ರಾಜಕಾಲ ಟೆಂಪಲ್ ಟೂ ಏನ್ಷಿಯಂಟ್. ಮಚ್ಚಾ, ನಾನು ಜೋಸಫ್ಗೆ ಹೋಗ್ತೀನಿ, ಬರ್ತೀವಿ ಇವತ್ತು.
ಜೋಸಫ್ಗೆ ಹೋಗ್ತೀನಿ, ಒಂದು ದೊಡ್ಡ ವಿಷಯ ಮಾಡಕ್ ಹೋಗ್ತಿದ್ದೀನಿ. ಅದಕ್ಕೆ ಟೆಂಪಲ್ ಬಂದ್ಬಿಟ್ಟು ಓ ಶಿವ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಒಂದು ಸೀನ್ ಇದೆ, ಅದು ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಹೆಂಗೆ? ಬರ್ತೀರಾ? ಪೇ ಮಾಡ್ಕೊಳ್ಳಿ, ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಕ್ಯೂಟ್ ಲಿಟಲ್ ಹೂ. ಓಂ ನಮ ಶಿವಾಯ. ಗೈಸ್, ಒನ್ ಆಫ್ ದ ಗುಡ್ ಟೆಂಪಲ್. ನೀವು ಯಾರಾದರೂ ಮಡಿಕೇರಿಗೆ ಬರ್ತಿದ್ರೆ ಹೊರಗಡೆ ನಾನು ವಿಡಿಯೋ ನೋಡ್ಕೊಂಡು ಅಂದರೆ, ಇಫ್ ಯು ಗೈಸ್ ಆರ್ ಹಿಯರ್ ಇನ್ ಮಡಿಕೇರಿ, ಜಸ್ಟ್ ವಿಸಿಟ್ ಮಾಡಿದ್ರು ಒಂದ್ಸಲ. ಆಲ್ಮೋಸ್ಟ್ ಎಲ್ಲ ಸಹ ಮಡಿಕೇರಿ ಜನ ನೋಡ್ತೀರಾ, ಬಟ್ ಹೊರಗಡೆ ಯಾರಾದರೂ ನೋಡಿದ್ರೆ ಇಫ್ ಯು ಆಲ್ವೇಸ್ ವೆಲ್ಕಮ್ ಟು ದಿಸ್ ಟೆಂಪಲ್. ಚೆನ್ನಾಗಿದೆ ಬ್ರೋ ಟೆಂಪಲ್. ಯಾವ ಊರಿಂದ ನೀವೆಲ್ಲ? ಓ ಕ್ರೇಜಿ. ಶಾರ್ ಬ್ರೋ, ತೆಗೋಣ. ನಮ್ಮ ಕೀರ್ತಿ ಬಾಯ್. ಹಲೋ ಗೈಸ್, ಇವ್ರದ್ದೊಂದು ನೆಕ್ಸ್ಟ್ ಲೆವೆಲ್ ಕಾಫಿ ಬರ್ತಾ ಇದೆ, ಅದ್ರದ್ದು ರಿವ್ಯೂನ ನಾನು ಮಾಡ್ತೀನಿ ಶಾರ್ಟ್ಲಿ. ಅದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಇಫ್ ಯು ಗೈಸ್ ವಾನ್ ಎಂಜಾಯ್ ದಟ್ ಪ್ಯೂರ್ ಟೇಸ್ಟ್ ಆಫ್ ಕಾಫಿ ಅಲ್ಲ, ಅದು ಎಲ್ಲಿ ಎಲ್ಲಿ ಕ್ರೇಜಿ. ಅದ್ರ ಫ್ರಂಟ್ ಟಿಪ್ಪಲ್ಲಿ ಬ್ಲೂ, ಬ್ಯಾಕಲ್ಲಿ ಆರೆಂಜ್. ನೋಡಿ, ಅದು ಸ್ಲೋ ಮೋಷನ್ ಎಲ್ಲ ಇರ್ತಾನೆ, ಸೈಡ್ಲೆಲ್ಲ ಇರ್ತಾನೆ ಸ್ಟಕ್. ಅದು ದಿಸ್ ಟೆಂಪಲ್ ವೈಬ್ಸ್. ಗುಡ್ ಸ್ಟಾರ್ಟ್ ಫಾರ್ ದಿಸ್ ವೀಕ್, ಮಂಡೇ. ಓಂ ನಮ ಶಿವಾಯ, ಹರ್ ಹರ್ ಮಹಾದೇವ್, ಲೆಟ್ಸ್ ಗೋ. ಬ್ರೇನಿ ಪೀಪಲ್. ಟೆಂಪಲ್ ಇರೋ ಫಿಶ್ಗೂ ಬಿಸ್ಕೆಟ್ ಹಾಕಬಹುದು. ಬಿಸ್ಕೆಟ್ ಬಿಡಿ, ಆಕ್ಚುಲಿ ಪುರಿ ಹಾಕ್ಬೇಕು. ಇದು ಬಿಸ್ಕೆಟ್ ಜೊತೆ ಬಿಸ್ಕೆಟ್ ರಾಪರ್ನ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಇದು ಪೀಪಲ್ದು ಆಕ್ಚುಲಿ ಮೈಂಡ್ ಸೆಟ್. ಇದು ಕಸನ ರೋಡಲ್ಲಿ ಹಾಕೋದು ನೋಡಿದ್ದೀರಾ, ಇವಾಗ ಇಲ್ಲೂ ಆಗ್ಬಿಟ್ಟಿದೆ. ವಾಟ್ ಕೈಂಡ್ ಆಫ್ ಪೀಪಲ್ ಅಪ್ಪ. ಕರೆಕ್ಟ್ ಅಕ್ಕ? ನಿಮ್ಮನ್ನ ತೋರಿಸ್ತಿಲ್ಲ, ಕರೆಕ್ಟ್ ತಾನೆ? ಕಾಮನ್ ಸೆನ್ಸ್ ಇಲ್ಲ ತಾನೆ ಜನಕ್ಕೆ? ಕರೆಕ್ಟ್. ಎಂಟ್ರಿ ಆಗುವಾಗ ಐ ಆಮ್ ಸ್ಟಿಲ್ ಅ ಕಿಡ್ ಆ್ಯಂಡ್ ಸಿಸ್ಟರ್ ಅಲ್ಲಿದ್ದಾರೆ. ನನಗೆ ಹೇಗೆ ಹೋಗಿ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಲೆಟ್ಸ್ ಗೋ. ಬಟ್ ಅವ್ರು ಸ್ಕೂಲಿದ್ದಾರೆ. ಪಾಸ್ ಮಾಡಿ, ಪ್ರತಿಮಾನ ತೋರಿಸ್ಲಿ. ಹಾಯ್ ಮಾಡಿ. ಓ ಐ ಸ್ಟಿಲ್ ನನಗೆ ಹೇಗೆ ಫೀಲ್ ಆಗ್ತದೆ ಅಂತಂದರೆ, ಸ್ಮಾಲ್ ಕಿಡ್ ಇಲ್ಲಿ ಕುತ್ಕೊಂಡು ಹೇಗೆ ಕಲಿತಿದ್ನೋ. ನಂದು ಜೋಸೆಫ್ ನೇಚರ್ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಈ ಒಂದು ಬ್ಲಾಗ್ನ ಯಾರು ಸ್ಕಿಪ್ ಮಾಡಬೇಡಿ. 8 ಗಂಟೆ ನೋಡಿ, ಮಜಾ ಇದೆ. ಓಕೆ, ಇದು ನಮ್ಮ ಸ್ಕೂಲ್ ವಿಷಯಕ್ಕೆ ವರುಣ್. ನೀವು ವ್ಲಾಗ್ ನೋಡ್ತಿದ್ರೆ ಗೊತ್ತಾ, ಇಲ್ಲೊಂದು ಸೀನಲ್ಲಿ ಆಗಿತ್ತು. ರೈನಿ ಸೀಸನ್ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ಫುಲ್ ಆಟ ಬಿಟ್ಟು ಚೆಂದ ಆಗ್ಬಿಟ್ಟು ಹೋಗೋದು. ಆಗ ನಮಗೆ ಗ್ರೇಸಿ ಮ್ಯಾಮ್ ಅಂತ ಒಬ್ರು ಮ್ಯಾಥ್ಸ್ ಓದ್ಸಕ್ಕೆ ಬರ್ತಿದ್ರು. ಗೈಸ್, ಐ ಸ್ಟಿಲ್ ರಿಮೆಂಬರ್ ನಾನು ಕ್ರಿಕೆಟ್ ಆಗೋದೊಂದು ಫಸ್ಟ್ 6 ಇಲ್ಲಿಂದ ಅದೇ ಬೌಂಡ್ರಿ ಇತ್ತು. ಆ್ಯಂಡ್ ಸೃಜನ್ ಅವ್ರದ್ದು ಮನೆ ಇಲ್ಲೇ ಬ್ಯಾಕಲ್ಲಿ ಇದ್ದಿದ್ದು. ನಾವು ಸೃಜನ್ ಯಾವಾಗಾದ್ರೂ ರಜಾ ಮಾಡುವಾಗ ಇಲ್ಲಿ ನಿಂತ್ಕೊಂಡು ಸೃಜನ್ ಇಲ್ಲಿಂದ ಹಾಯ್ ಮಾಡೋದು. ಆ್ಯಂಡ್ ಬಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ ಇದೆ. ನೀವು ಜಾಸ್ತಿ ನನ್ನ ನೋಡೋಕ್ಕಿಂತ ನೀವು ಇದನ್ನ ಮಾತ್ರ ನೋಡಿ, ನನ್ನ ತೋರಿಸ್ಲೇ ಬೇಡ ಆಸಿದ್ದು. ಕ್ರೇಜಿ. ನಿಮಗೆ ಆ ಒಂದು ವೈಬ್ ನಿಮ್ಗೆ ನೋಡಿ ಸಿಕ್ತು ಅಂದ್ರೆ ಫೀಲ್ ಮಾಡ್ಕೊಳ್ಳಿ. ನಾವಿವಾಗ ಒಂದು ರೌಂಡ್ ಕಾಲೇಜ್ ಕಡೆ ಹೋಗೋಣ. ಕಾಲೇಜ್ ಕಡೆ ನಂಗೆ ವಾಕ್ ಮಾಡ್ಕೊಂಡು ವಿಲ್ ಸ್ಟೆಪ್ ಔಟ್. ಸೊ ಬಾಯ್ಸ್, ನೀವು ಜಾಯ್ನ್ ಆಗಿದ್ರಿ ಗೊತ್ತಾ? ಹಿಂಗ್ ಮಾಡಿ ಬರೋ ನೀರನ್ನ ಬ್ಲಾಕ್ ಮಾಡಿ ಒಂದೇ ಸಲ ಬಿಡೋದು, ಬುಸ್ ಅಂತ ಹೋಗೋದು. ಆಯ್ತಾ? ಅದು ನಮ್ಮ ಕಾಲೇಜ್ ಕ್ಯಾಂಪಸ್ ಟೈಮಲ್ಲಿ ನಾವೆಲ್ಲ ಸ್ವಲ್ಪ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್. ಆಯ್ತಾ? ನಾವೆಲ್ಲ ಅವಾಗ ಜಾಸ್ತಿ ಓದ್ತಿದ್ದಿಲ್ಲ, ನಮ್ಗೆ ಸ್ಪೆಷಲ್ ಕ್ಲಾಸ್ ಇರೋದು. ಆಯ್ತಾ? ಸ್ಪೆಷಲ್ ಕ್ಲಾಸಲ್ಲಿ ಒಂದು ಸಣ್ಣ ಬ್ರೇಕ್ ಕೊಡ್ತಾರೆ. ಆ 10 ಮಿನಿಟ್ಸ್ ಬ್ರೇಕಲ್ಲಿ ನಾವೆಲ್ಲ ಬಂದು ಆಡೋದು. ಹಾಯ್ ಮಾಡಲಿ. ಹಾಯ್. ಪಕ್ಕ ಬರ್ಬೇಕು. ಯಾವ ಕ್ಲಾಸ್ ನೀವು? ಏನು ಹಾಯ್ ಮಾಡಿ ಒಂದ್ಸರಲ್ಲಿ. ಚೆನ್ನಾಗಿದೆ ಸ್ಕೂಲಲ್ಲಿ, ನಾನು ಇಲ್ಲೇ ಓದಿದ್ದು. ಹಾಯ್, ವಾಟ್ಸ್ ಯುವರ್ ನೇಮ್? ರೂಪೀಸ್. ನಾಗೇಶ್. ನಿನ್ನೆಲ್ಲ ಮಾತಾಡ್ತಿರೋದು ಇವಾಗ. ಊಡಿ ಮೊಸಂಡ ಚೆನ್ನಾಗಿ ಓದಿ. ಓಕೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಗೈಸ್, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ನಮಗೆಲ್ಲ ಮೊಬೈಲೇ ಇರ್ತಿದ್ದಿಲ್ಲ. ಬಾಯ್ಸ್ ಅಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಏನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದ, ಯೂಟ್ಯೂಬ್ ಅಲ್ಲಿ ನೋಡ್ದ? ಅಮ್ಮ ನೋಡಿದ್ದಾ? ಖುಷಿ ನೋಡೋಣ. ಯಾವ ಸ್ಕೂಲ್ ಇವಾಗ? ಸಾರಿ, ಯಾವ ಕ್ಲಾಸ್ ಇವಾಗ? ಚೆನ್ನಾಗಿ ಓದಿ. ಬಾಯ್. ಮಚ್ಚ, ಅದೊಂದು ಹೊಸ ಒಂದು ಟ್ರೆಂಡ್ ಆಗ್ತುಂಟಲ್ಲ, ಏನು ಹೇಳು?
चाचा वास्ते करने हुई है ಮಚ್ಚ ದೇವ್ರಲ್ಲಿ ನೈಟ್ ಮಾರ್ನಿಂಗ್ ಮಾಡ್ದಿರ ಒಂದು ಮಚ್ಚ ನಿನ್ನ ಕೆಫೆ ಮುಂದೆ ಒಂದು ಹಿಂದಿ ಭಯ ನಿಲ್ಸ್ಬಿಟ್ಟು ಅವನ್ನ ಕೇಳ್ದೆ ಇಸ್ ಮನಿ ಇಂಪಾರ್ಟೆಂಟ್ ಅವ್ರ ಹ್ಯಾಪಿನೆಸ್ ಅಂತ ಹೇಳಿ. ಅವ ಹ್ಯಾಪಿನೆಸ್ ಇಲ್ಲ ಚಾಚಾ आपको ये पता है ವಸ್ತುಕಲ್ಲ ಮತ್ತೊಮ್ಮೆ ಸಖತ್ತಾಗಿ ಹೊರಟು ಸಖತ್ತಾಗಿ ಟೌನ್ ಕಡೆ ಹೋಗ್ತಾ ಇದೀವಿ. ನಮ್ಮ ಮಾರ್ಕೆಟಿಂಗ್ ಟೀಮ್ ನ ಹಾಕೊಂಡು ವಿ ಆರ್ ಗೋಯಿಂಗ್ ಫಾರ್ ಅ ಸ್ಮಾಲ್ approach, a business approach. Pakka, guys, we are going for a business approach. RX. Continue ಮಾಡಿ. Master the market. Yo. ಮಜ್ಜಾ, ನಾವು ಇಷ್ಟೇ ಜನ 4 ಜನ ಹೋಗ್ತಿರೋದಾ? ಬಂದಲ್ಲ. ಲೀಡ್. ಬಿ ಟೀಮ್. ಇಲ್ಲ ಬಿ ಟೀಮ್ ಅದಕ್ಕೆ ಇಷ್ಟ ಇಟ್ಟಿದ್ರು ಪಕ್ಕ ಬರ್ಬೇಕು ಇವನು. ತಮ್ನೇಲ್ ಗೈಸ್ RX ಅವ್ರು ಒಳ್ಳೆ ಎಡಿಟಿಂಗ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಒಂದ್ಸಲ ನಾನು ಸ್ವಲ್ಪ ಹೋಗಂಗೇನೆ ಗೊತ್ತಲ್ಲ ಪಾರ್ಟ್ನರ್ಶಿಪ್. ಫಸ್ಟ್ ಲೀಡ್ ಇನ್ ಕೈಲಾಸ್ ಪರ್ವತ್ ಇಟ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋ ಸೋಷಿಯಲ್ ಫಿಯರ್. ಸೊ ವೆನೆವರ್ ಯು ವಾಂಟ್ ಟು ಡೂ ಸಮಥಿಂಗ್ ಅಲ್ಲ, ಅಪ್ರೋಚ್ ಮಾಡಿ. ಅದು ಆಗುತ್ತಾ ಬಿಡುತ್ತಾ ಬೇರೆ. ದೊಡ್ಡ ಫ್ರಾಂಚೈಸಿ ಇದ್ದೀವಿ, ಗೊತ್ತಿಲ್ಲ ಲೀಡ್ ಸಿಗುತ್ತಾ ಅಂತೇಳಿ. ಸಿಕ್ಕಿದ್ರೆ ಇಟ್ಸ್ ಆಲ್, ಸಿಕ್ಕಿಲ್ಲ ಅಂದ್ರೆ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಗೋ. ಒಂದು ಇದನ್ನ ನೋಡಿದೆ, ಮನೆಗೊಂದು ಮರ ಊರಿಗೊಂದು ವನ. ದಟ್ಸ್ ಕ್ರೇಜಿ. ಬಟ್ ಮರ ಇದೆ, ವನ ಇದೆ, ಅದಕ್ಕೇನಾಗ್ತಿದೆ? ಪೀಪಲ್ ಆರ್ ಡೂಯಿಂಗ್ ಶಿಟ್. ಎಣ್ಣೆ ಕುಟ್ಬಿಟ್ಟು ಇಲ್ಲ ಹಾಕೋದು. ಆಹಾ, ಅಡ್ಡಿ ಪೊಳಿ ಚೇಟ. ಮಂಡೆ ಇಲ್ಲೇ, ನಿಮಗೆ ಮಂಡೆ ಇಲ್ಲೇ. ಇವಾಗ ಹೋಗೋಣ ಬನ್ನಿ. ಸೀರಿಯಸ್ಲಿ ಗೈಸ್, ನನಗೆ ಇಷ್ಟು ದೊಡ್ಡ ಕಾನ್ಫಿಡೆನ್ಸ್ ಎಲ್ಲ ಇದ್ದಿಲ್ಲ. ಮಾರ್ನಿಂಗಿಂದ ನಾನು ಎಷ್ಟು ಪಾಸಿಟಿವ್ ಆಗಿದ್ದೀನಿ ಅಂದರೆ, ಟೆಂಪಲ್ ಹೋಗಿ ಬಂದಮೇಲೆ ಟೆಂಪಲ್ದು ಟಾಕ್ಸು, ಜೋಸೆಫ್ದಲ್ಲೂ ಟಾಕ್ಸು, ಆವಾಗಲೇ ಬಿಸ್ನೆಸ್ ಅಪ್ರೋಚ್ ಅಲ್ಲೂ ಟಾಕ್ಸು, ಇವಾಗ ಇಲ್ಲಿ ಹೋಗ್ತಿದ್ದೀವಿ ಇಲ್ಲೂ ಟಾಕ್ಸ್. ವಿಂಟರ್ ಕೆಫೆ ಮುಂದ್ಗಡೆ ಒಂದು ಒಳ್ಳೆ ಪ್ಲಾಂಟೇಶನ್ ಬಿದ್ದಿದೆ, ಅಲ್ಲಿಗೂ ಹೋಗ್ತೀವಿ. ಮಡಿಕೇರಿ ನಮ್ದಾದ್ಮೇಲೆ ನಮ್ದೇ ಅಮ್ಮ. ಗಾಯ್ಸ್ ನಾನು ಹೆಂಗಿದ್ರು ಚಂದಾನೆ ಗಾಯ್ಸ್. ಹೌದು, ನಾನು ಇವಾಗ ಚೆನ್ನಾಗಿಲ್ಲ ಬ್ರೋ. ಅವ್ರು ಕ್ಯೂಟೆ ಬಟ್ ಕ್ಯೂಟೆ ಅವರು. ಅಲ್ಲ ಮಜಾ ಬ್ರೋ, ಅದು ಎಲ್ಲ ಟೈಮ್ಸ್ ಒಂಥರ ನೋಡಿ. ಇವಾಗ ಅಲ್ಲಿ ಮೋಟಿವೇಶನ್ ಎಲ್ಲ ಇರಲ್ಲ ಇಲ್ಲ ಬ್ರೋ. ಗೈಸ್ ಸೀರಿಯಸ್ಲಿ ಅವ್ರು ಚಂದ ಇದಾರೆ ಆಯ್ತಾ. ವಿಷಯಕ್ಕೆ ಅವ್ರನ್ನ ಇವಾಗ ನೋಡೋ ಸರ್ಪ್ರೈಸ್ ಅನ್ಸ್ತು ನನಗೆ. ಎಲ್ಲ ಟೈಮ್ಸ್ ಮೀಸೆ ಬಿಟ್ಕೊಳ್ಳಿ ಅಂತಲ್ಲ ಇದ್ರಲ್ಲ, ಇವಾಗ ಮೀಸೆ ಇಲ್ಲ ಅಂದ್ರೆ ನಾನು ತೆಗ್ದಿದ್ದೀನಿ. ದಟ್ಸ್ ನಾಟ್ ಅ ಮ್ಯಾಟರ್. ನಂದು ಬೇರೆ ಬ್ಲಾಗ್ ನೋಡಿದ್ರೆ ನಂದು ಮೀಸೆ ಇರೋದೆಲ್ಲ ಇದೆ ಬ್ರೋ. ಬನ್ನಿ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಗೈಸ್, ಬ್ಲಾಕ್ ಹ್ಯಾಂಡೆಡ್ ಅಲ್ಲಿ ನೀವು ರೀಲ್ ನೋಡಿಲ್ಲ ಅಂದ್ರೆ ನೀವು ನನ್ನ ರೀಲ್ ನೋಡಿ, ನಾನ್ ತೋರಿಸ್ತೀನಿ. ಕ್ಯೂಟ್ ಬ್ರೋ. ನೀವು ಏನಕ್ಕೆ ಇಲ್ಲಿ? ಗೈಸ್, ನಿಮಗೆ ಒಂದಿನ ಬೇಕು ಅಂದ್ರೆ ನಾವು ಇದ್ರದೊಂದು ಪಕ್ಕಾ ರಿವ್ಯೂ ಮಾಡೋಣ. ರಿವ್ಯೂ ಅಂದ್ರೆ ಇದ್ರದೊಂದು ರೈಡ್ ಬಿಡಿ, ಕಾಸಿದೆ ಮಾಡ್ತಾರೆ. ಓ ವಾವ್, ಹೈಟ್ ನಾ ಮಾಡಿದ್ರ ಮಜಾ. ನಮಗೂ ಬೇಕಾ ಅಂತ. ಕ್ರೇಜಿ ಬ್ಲ್ಯಾಕ್ 100. ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿಲ್ಲ ನಾನು. ಮತ್ತೆ ತೋರಿಸಿ, ದೂರದಿಂದ ತೋರಿಸಿ. ನಾನು ಮತ್ತೆ ರಕ್ಷಿ ಬ್ರೋ ಸೇಮ್ ಕಾಣಿಸ್ತಿದ್ದೀವಿ. ಸೇಮ್ ಪ್ಯಾಂಟ್, ಸ್ವಲ್ಪ ಮ್ಯಾಚಿಂಗ್ ಶರ್ಟ್ಸ್, ಸಾರಿ ಟೀ ಶರ್ಟ್. ಅದು ಕೇಳ್ತಿರಲ್ಲ ಅವ್ರಿಗೆ ಏನಂದ್ರು ಗೊತ್ತಾ? ಮೀಸೆ ಇಲ್ಲ ಅಂತಂದ್ರು ಬ್ರೋ. ನಿಮ್ನ ಸ್ವಲ್ಪ ಗಿಂಡಲ್ ಮಾಡ್ತೀನಿ, ಸ್ವಲ್ಪ ಅಷ್ಟೇ, ಇಷ್ಟೇ ಚೂರೇ. ಇದು ಚೂರ್ ತರ ಉಂಟಾ? 10 ನಿಮಿಷದಿಂದ ರೋಸ್ಟ್ ಮಾಡ್ತಿದ್ದೀರಾ? ನಂದು ಬ್ಲಾಗ್ ಕೆಳಗಡೆ ಹೋಗ್ಬಿಟ್ಟು ನೋಡಿ. ನಂದೇ ಓನ್ ಇದು ಮಾಡ್ಕೊಂತೀನಿ. ಇಂಥದ್ದು ರೋಸ್ಟ್ ಅಲ್ಲ ಬ್ರೋ, ಇದು ಗೊತ್ತಾಯ್ತು ಬಿಡಿ. ಆಡಿಯನ್ಸ್ಗೆ ಗೊತ್ತಾಗ್ಬೇಕು ಬ್ರೋ. ತೆಗಿಯೋ ಅದು ಅಂತ ಮಾಡ್ಕೋತಿದ್ದೀನಿ, ನೀವು ನೋಡಿ. Guys, I have a quick question for him. He's out with his bike. What made him to do so? Really, I don't know bro, what made it to do so. Today I woke up at 9 in Mangalore. 9 to 10 I was thinking it's a boring day, what should I do? I scrolled up my screen, Okay. And I saw the reels of Ooty. You're heading to Ooty? Yes. Today, then Safe ride. Okay. What's your age? My age is 22. Oh, same age guys.
ಬಟ್ ಡಿಫ್ರೆಂಟ್ ಮೈಂಡ್ ಸೆಟ್. ನನಗೆ ಬ್ಲಾಗಿಂಗ್ ಮಾಡೋದು ಇಷ್ಟ ಇದೆ, ಇವರಿಗೆ ರೈಡ್ ಮಾಡೋದು ಖುಷಿ ಇದೆ. ಕನ್ನಡ ತಾನೆ? ಕನ್ನಡ. ಏಯ್ ಜೈ ಕರ್ನಾಟಕ ಮದೆ ಜೈ ಆಸಿಮಿ ಕಮಾನ್ ಕ್ರೇಜಿ ಬ್ರೋ. ವೀಲ್ ಕೆಫೆ. ಅಂಡ್ ನಾನು ಇಲ್ಲಿಗೆ ಸ್ಪೆಸಿಫಿಕ್ ಆಗಿ ಏನಕ್ಕೆ ಬಂದೆ ಅಂದರೆ ಮೇನ್ಲಿ ಕಾಫಿ ಕುಡಿಯೋಕ್ಕಲ್ಲ, ಬಟ್ ಮಳೆಗೆ ಇವಾಗ ಸಿಚುವೇಶನ್ ಪ್ರಕಾರ ನಾವು ಕಾಫಿ ಕುಡಿಬೇಕಾಗಿ ಬರ್ಬೋದು. ಬಟ್ ಒಂದು ಕ್ಯೂಟ್ ಆಗಿರೋ ಒಂದು ಡೈರಿ ಉಂಟು, ನಾನು ತೋರಿಸ್ತೀನಿ. ನಾನು ಅದನ್ನ ಬೈ ಮಾಡೋಕ್ಕೇ ಬಂದಿರೋದು. ಲೆಟ್ಸ್ ಗೋ. ನಾನು ಅದು ಮಿನಿ ವರ್ಷನ್ ತಗೊಂಡಿದ್ದೆ, ಸಾಕು. ನಾನು ಅವಾಗಲೇ ಫಸ್ಟ್ ನೋಡಿದ್ದು ಸ್ಯಾಂಪಲ್ ವರ್ಷನ್ನು, ಬಟ್ ಐ ಥಾಟ್ ಐಲ್ ಗೋ ಫಾರ್ ದಿಸ್. ಆ ದೊಡ್ಡದನ್ನ ಕ್ಯಾರಿ ಮಾಡೋಕ್ಕಿಂತ ಐ ಥಿಂಕ್ ದಿಸ್ ಇಸ್ ಕ್ವೈಟ್ ಕ್ಯೂಟರ್ ಟು ಕ್ಯಾರಿ. ಬಟ್ ಇವಾಗ ಮಳೆ ಬರ್ತಿದೆ, ನಾವು ಕಾಫಿ ಕುಡಿಬೇಕಾ ಬೇಡವಾ? ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗುಂಟು. ಸಮಯ ಬಂದು 2:45 ಊಟ ಮಾಡೋಕೆ ಮಾಡೋಣ. ಪಾರ್ಕಿಂಗ್ ಎಲ್ಲಿ ಮಾಡೋಣ? ನಮಸ್ಕಾರ. ವಿಡಿಯೋ ನೋಡ್ತೀರಾ? ಊಟ ಆಗಿಲ್ಲ. ಯಾರು ಬಂದು ಕೇಳಿದ್ರಾ? ಎಷ್ಟಿದೆ ಗೊತ್ತಾ? 50,000 ಓಡಿದೆ. ನೆನ್ನೆ ನೈಟ್ ಹಾಕಿದ್ದು, ಇವಾಗ ಇನ್ನು 50,000 ಓಡ್ತಾ ಇದೆ. ಅಂಕಲ್ ನೆಕ್ಸ್ಟ್ ಲೆವೆಲ್ ಅಂಕಲ್. ಹೇರ್ ಕಟ್ ಗೋಯಿಂಗ್ ಫಾರ್ ಹೇರ್ ಕಟ್. ಚಲೋ ವ್ಲಾಗ್. ನನ್ನ ಪ್ರಕಾರ ಗೈಸ್ ವ್ಲಾಗ್ ತುಂಬ ಉದ್ದ ಬರ್ಬೋದು. ಮೇ ಬಿ ನಾಟ್, ಗೊತ್ತಿಲ್ಲ ಎಷ್ಟು ಕಟ್ ಮಾಡಾಕ್ತೀನಿ ಅಂತೇಳಿ, ಬಟ್ ಉದ್ದ ಬರುತ್ತೆ. ಮೇ ಬಿ ನಾನೊಂದು ಡಾಕ್ಯುಮೆಂಟ್ರಿ ಸ್ವಲ್ಪ ದೊಡ್ಡದಾಗಿ ಮಾಡ್ತಿದ್ದೀನಿ ಅಂತ. ಬಟ್ ಚೆನ್ನಾಗಿದೆ, ನಾನು ಎಂಜಾಯ್ ಮಾಡ್ತಿದ್ದೀನಿ. ನಾನು ಎಂಜಾಯ್ ಮಾಡೋದು ಸಾಕು, ನೀವು ಎಂಜಾಯ್ ಮಾಡ್ತೀರಾ. ನಾನು ಎಂಜಾಯ್ ಮಾಡ್ತೀನಿ ಅಂದರೆ ಹಾನೆಸ್ಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಪಕ್ಕ. ರತನ್ ಬ್ರೋ ಹ್ಯಾವಿಂಗ್ ಇಸ್ ಗುಡ್ ಹೇರ್ ಕಟ್. ಗೈಸ್ ಅದು ಆಗ್ಲಿಂದ ಕಾಟ್ ಮಾಡಬೇಕಿದ್ದೆ. ಆ್ಯಂಡ್ ನಿಮಗೆ ಸಹ ಅದೊಂದು ಅನಿಸ್ತದ ಕಟಿಂಗ್ ಮಾಡ್ಸೋಕೆ ನಿದ್ರೆ ಫೀಲ್ ಆಗೋದು ನಿಮ್ಗೆ ಅನ್ಸುತ್ತ ಬ್ರೋ? ಸುಮ್ಮನೆ ಮಲಗಿದ್ರಿ ನೀವು ಇವಾಗ. ಗೈಸ್ ಐ ಆಮ್ ಎಂಡಿಂಗ್ ಅಪ್ ಮೈ ವ್ಲಾಗ್ ಹಿಯರ್. ನಾವು ನಾಳೆ ಸಿಗೋಣ. ಇನ್ನು ವಿಡಿಯೋ ನೋಡಿ ಖುಷಿಯಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಖುಷಿನೊಂದು ಲೈಕ್ ಬಟನ್ ಸೆಟ್ ಮಾಡಿ. ನಾಳೆ ಸಿಗೋಣ ನಾವು. ಅಲ್ಲಿ ಗಂಟೆ ಎಲ್ಲ ಟೇಕ್ ಕೇರ್. ಸಿಯಾ ಬಾಯ್. ಲವ್ ಯು ಆಲ್.